ಭಕ್ತಿಯಂತೆ ಪೂಜೆಯಂತೆ ಮುಂದುವರಿಯನಾ ಭಕ್ತಿಯಂತೆ ಪೂಜೆಯಂತೆ ಮುಂದುವರಿಯನಾ ಪಾಪವಂತೆ ಪುಣ್ಯವಂತೆ ಕಾಣಿರಯ್ಯನಾ ಪಾಪವಂತೆ ಪುಣ್ಯವಂತೆ ಕಾಣಿರಯ್ಯ ಶಿವಪಾದಾಯ ತಂದೆ ಮೂಲೋಕ ಸ್ವಾಮಿ ದೇವ ಹಸಿಗೆಯನ್ನು ತಾಳಲಾರೆ ಕಾಪಾಡೆಯ ಹಸಿಗೆಯನ್ನು ತಾಳಲಾರೆ ಕಾಪಾಡೆಯ ಇಟ್ಟರೆ ಸ್ವರ್ಗವು ಸಿಗದು ಇಲ್ಲದ ಇಟ್ಟರೆ ಸ್ವರ್ಗವು ಸಿಗದು ವಿಭೂತಿ ಬರೆದರೆ ಕೈಲಾಸ ಬರದು ವಿಭೂತಿ ಬರೆದರೆ ಕೈಲಾಸ ಬರದು ಇತ್ತಗಂತ ಊರಿ ನಾಮ ಇತ್ತಗಂತ ಊರಿ ನಾಮ ಕಟ್ಟ ಕಟ್ಟಲು ಆದರೆ ನೋಡೋದಕ್ಕೆ ಜನ ಎಲ್ಲಿದ್ದಾರೆ ವಿಚ್ ಇಸ್ ದ ವೆರಿ ಕ್ರೂಷಿಯಲ್ ಕ್ವೆಶ್ಚನ್. ಸೊ ಆಂಡ್ರೆ ಮಾಲ್ರಾ ಅನ್ನೋ ಒಬ್ಬ ಫ್ರೆಂಚ್ ಫಿಲಾಸಫರ್ದು ಒಂದು ಮಾತಿದೆ, ಎಲ್ಲ ಫಿಲ್ಮ್ ಸೊಸೈಟಿಗಳಲ್ಲಿ ಅದನ್ನು ಹೊರಗಡೆ ಹಾಕಿರ್ತಾರೆ. ಬೆಂಗಳೂರಿನ ಸುಚಿತ್ರದಲ್ಲೋ ಅಥವಾ ನಾನು ಮಂಡ್ಯ ಫಿಲ್ಮ್ ಸೊಸೈಟಿ ನಡೆಸೋ ನಮ್ಮ ಸೊಸೈಟಿ ಅದು ಮೈಸೂರು ಫಿಲ್ಮ್ ಸೊಸೈಟಿ ಅದು ಗ್ರೇಟ್ ಫಿಲ್ಮ್ಸ್ ವಿಲ್ ಬಿ ಮೇಡ್ ಓನ್ಲಿ ವೆನ್ ವಿ ಬಿಕಮ್ ದ ಗ್ರೇಟ್ ಆಡಿಯನ್ಸ್. ನಾವು ಗ್ರೇಟ್ ಆಡಿಯನ್ಸ್ ಆದಾಗ ಮಾತ್ರ ಗ್ರೇಟ್ ಫಿಲ್ಮ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಅನ್ನೋದು ಒಂದು ಮಾತು. ಹಾಗಾಗಿ ನಾವು ಸಿನಿಮಾ ನೋಡುವ ಒಂದು ಸೊ ಬರೀ OTT ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಾವು ಸ್ಲಾಟ್ಸ್ಗಳನ್ನ ಪರ್ಚೇಸ್ ಮಾಡೋದಲ್ಲದೆ, ಯೂಟ್ಯೂಬ್ನಲ್ಲಿ ನಾವು ಸ್ಟ್ರೀಮಿಂಗ್ ರೆಡಿ ಮಾಡೋದಲ್ಲದೆ, ನಮ್ಮದೇ ಆದಂಥ ಪ್ಲ್ಯಾಟ್ಫಾರ್ಮ್ಗಳನ್ನ ಕ್ರಿಯೇಟ್ ಮಾಡೋದಲ್ಲದೆ, ನಾವು ಪ್ರಗತಿಪರವಾದಂಥ ಸಿನಿಮಾಗಳನ್ನ ಎಲ್ಲ ಕಡೆ ನೋಡುವ, ಹಣ ಕೊಟ್ಟು ನೋಡುವ ಒಂದು ವ್ಯವಸ್ಥೆನ, ಒಂದು ಪರಿಸರವನ್ನು ನಾವು ರೋಷನ್ ಅವ್ರಿಗೆ ಪತ್ರ ಬರೀಬೇಕು ರೋಷನ್ ತಾನೇ ನಿಮ್ಗೆ ಬೇಯಿಸಿ ಓಕೆ ಈಸ್ ಗುಡ್ ಆ್ಯಂಡ್ ಈಸ್ ಕೋಆಪರೇಟಿವ್ ಸೀನ್ ಈಸ್ ವೀಡಿಯೋಸ್ ಆಲ್. ಸೊ ಅಲ್ಲಿ ತುಂಬ ಬೇರೆ ಆಗಿತ್ತು. ಇನ್ನೊಂದು ಕಡೆಗೆ ಹೋದ್ವಿ, ಒಂದು ಸಿನಿಮಾನ ತೋರಿಸ್ಬಿಟ್ಟು ನೀವು ಅಲ್ಲಿಗೆ ಹೋದ ತಕ್ಷಣ ಒಂದು ಸ್ಕೂಲಲ್ಲಿ ಕಾಲೇಜಲ್ಲಿ ಫಿಲ್ಮ್ ತೋರಿಸೋಣ ಅಂತ, ಬೀಡ್ ಕಾಲೇಜು ನಿಮ್ಮ ಥರ ಹಿಂಗೆ ಸೀರೆ ಉಟ್ಕೊಂಡು ಹುಡುಗಿಯರು ಪ್ಯಾಂಟ್ ಕಟಿಂಗ್ ಶರ್ಟ್ ಮಾಡಿರೋ ಹುಡುಗರು ಎಲ್ಲ ಬಂದಿದ್ರು, ಎಲ್ಲ ಕೂತಿದ್ರು. ಪ್ರಿನ್ಸಿಪಲ್ ಹತ್ರ ಹೋದ್ವಿ, ತೋರಿಸಿಲ್ಲ. 10,000 ರೂಪಾಯಿ ಕೊಡಬೇಕು ನೀವು ಇದಕ್ಕೆ. ಅವಾಗ ಏನು ನಾವೇ ಎಲ್ಲ ತೊಗೊಂಡೋಗ್ಬೇಕು, ಆಲ್ ದ ಎಕ್ವಿಪ್ಮೆಂಟ್ಸ್, ಕಾರ್ ಆ್ಯಂಡ್ ಎವ್ರಿಥಿಂಗ್ ಶುಡ್ ಬಿ ಟೇಕನ್ ಆ್ಯಂಡ್ 1 crore 8 lakhs ಪ್ರೊಡ್ಯೂಸ್ ಫಿಲ್ಮ್. ಸೊ ಇವರು ಶೋಕೇಸಿಂಗ್ ದ ಫಿಲ್ಮ್ ತೋರಿಸ್ಬೇಕಾದ್ರೆ ಅವ್ರು ಹೇಳಿದ್ರು, CD ತಗೊಂಬರಕ್ಕೆ ಯಾಕೆ ಸರ್ ದುಡ್ಡು ಅಂತ ಪ್ರಿನ್ಸಿಪಾಲ್ ಅಂದರು ಅವರು. ಓಕೆ ಮೂಲೆ ಅಷ್ಟೇ ಏಕೆ ಈಗೀಗ ಇಂಟರ್ನೆಟ್ಟಿನ ಫೇಸ್ಬುಕ್, ಇನ್ಸ್ಟಾ ಮತ್ತು ಎಕ್ಸ್ ಖಾತೆಗಳಲ್ಲಿ ಭ್ರಷ್ಟಾಚಾರ, ಅನ್ಯಾಯ, ಅನಾಚಾರಗಳನ್ನು ಪ್ರತಿಭಟಿಸಿ ಖಾದಿ ತೊಟ್ಟವರ ಪ್ರಶ್ನಿಸುವ, ಸುಳ್ಳು ಭರವಸೆಗಳನ್ನು ಪ್ರಶ್ನಿಸುವ ನಿಮ್ಮೂರ ಯುವಕರ ಹತಾಶ ಮುಖಗಳಲ್ಲಿ ಮತ್ತು ಮನಸ್ಸುಗಳಲ್ಲಿ ಕಲಿತ ವಿದ್ಯೆಗೆ ತಕ್ಕ ದುಡಿಮೆ ನೀಡದೆ ಬೀದಿಗೆ ಅಲೆಯುವಂತೆ ಮಾಡಿದವರೇ, ಬೆನ್ನು ತಟ್ಟಿ ಸಾಂತ್ವನದ ಹಾದಿ ತೋರದೆ ಬಡತನದ ಕತ್ತಲ ಕೂಪಕ್ಕೆ ತೋರಿದವರೇ, ಖಾಲಿ ಕುಳಿತ ನಿರುದ್ಯೋಗಿಗಳ ಕಾಕ್ರೋಚ್ ಎಂದು ಅಂಗಿಸಿದವರೇ, ಹೇಳಿ ನಾವ್ಯಾಕೆ ಜನಗಳಾಗ್ತಿದ್ವು? ದೇಶದ ಭಾವಿ ಪ್ರಜೆಗಳ ತಲೆಯ ಸವರುತ್ತಲೇ ಕಿವಿಗಳಲ್ಲಿ ಜಾತಿಯ ವಿಷದ ಬೀಜ ಬಿತ್ತಿದವರೇ, ನಿಮ್ಮ ಒಡಲ ಕುಡಿಗಳನ್ನು ನೆರಳಿನಲ್ಲಿ ಹಾಯಾಗಿರಿಸಿ ಬಡವರ ಮಕ್ಕಳನ್ನು ಬಿಸಿಲಿಗೆ ಒಡ್ಡಿದವರೇ, ಕಲ್ಲು ತೂರಲು ಹಚ್ಚಿ ಬೆಂಕಿ ಇಕ್ಕಲು ಬೆನ್ನು ತಟ್ಟಿ ಇಂದು ನಮ್ಮನ್ನೇ ಜರಳೆಗಳೆಂದು ಕರೆದವರೇ, ಹೇಳಿ ನಾವ್ಯಾಕೆ ಜರಳೆಗಳಾಗುತ್ತಿದ್ದೆವು? ಹಸಿದ ಒಡಲುಗಳು ನಮ್ಮಲ್ಲೂ ಹೇಳಬೇಕಾದ್ರೆ ಬರಹಗಾರನೊಬ್ಬನ ಅನುಭವಗಳ ಅಭಿವ್ಯಕ್ತಿ ಅಂತ ಹೇಳಿ ನಾವು ಹೇಳ್ತೀವಿ. ಸಿನಿಮಾ ಅಂದ್ರೆ ಏನು? ಆ ಬರಹಗಾರನ ಅಭಿವ್ಯಕ್ತಿಯನ್ನ ಪರದೆಯ ಮೇಲೆ ತೋರಿಸುವುದೇ ಸಿನಿಮಾ. ಸಿನಿಮಾ ಅಂದ ತಕ್ಷಣ ಏನು ನಮ್ಮ ತಲೆಗೆ ಬರ್ತದೆ? ಒಂದು ಕಥೆ. ಸಿನಿಮಾ ಅಂದ್ರೆ ಕಥೆನೆ. ಒಂದು ಕಥೆಯನ್ನ ಬೇರೆ 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 ರೀತಿಯಾಗಿ ಪರದೆಯ ಮೇಲೆ
ನಾವು ತೋರಿಸ್ತಾ ಹೋಗ್ತೇವೆ. ಅದೇ ರೀತಿ ಜನಪದ ಸಿನಿಮಾ ಒಂದು ಜನಪದ ಕಲೆ ಅಂತ ಹೇಳಿ ಸರ್ ಕರೀತಾರಲ್ಲ. ಸೊ ಸಿನಿಮಾ ಹೇಗೆ ನಡೆದು ಬಂತು ಅಥವಾ ಸಿನಿಮಾಗಳು ಪ್ರಾರಂಭವಾಗಿದ್ದು ಕನ್ನಡದಲ್ಲಿ ಮೊದಲ ಸಿನಿಮಾ ಅಥವಾ ಮೊದಲ ನಾವು ಸತೀಶ್ ಸುಲೋಚನಾ ಅನ್ನುವಂಥ ಒಂದು ಸಿನಿಮಾ ಬಂದಿತ್ತು. ಸತೀಶ್ ಸುಲೋಚನಾ ಅದು ಪೌರಾಣಿಕ ಹಿನ್ನೆಲೆಯ ಕಥೆಯನ್ನು ಹೊಂದಿರತಕ್ಕಂತಹ ಸಿನಿಮಾ. ಸೊ ಇನಿಷಿಯಲ್ ಡೇಸ್ ಅಲ್ಲಿ ಯಾವಾಗ ಸಿನಿಮಾಗಳು ಪ್ರಾರಂಭವಾದವೋ ಸಿನಿಮಾಗಳಿಗೆ ಅಳವಡಿಸಿಕೊಂಡ ಕಥೆಗಳು ಜಾನಪದದಿಂದಲೋ ಪುರಾಣದಿಂದಲೋ ಬಂದಿರತಕ್ಕಂಥವು. ಎಂಥ ಕಥೆಗಳನ್ನು ಸಿನಿಮಾ ಮಾಡೋರು ಆರಿಸಿಕೊಂಡ್ರು ಅಂದ್ರೆ ಜನಮಾನಸದಲ್ಲಿ ನೆಲೆಸಿರತಕ್ಕಂತಹ ಕಥೆಗಳು, ಜನಮಾನಸದಲ್ಲಿ ಚರ್ಚೆಗೆ ಒಳಪಟ್ಟಿರ್ತಕ್ಕಂತಹ ಕಥೆಗಳನ್ನ ಆರಿಸಿಕೊಂಡು ಸಿನಿಮಾಗಳನ್ನ ಮಾಡಿಸಿದ್ರು.